Shri Gurubhyo Namaha. One of my students asked me a question. Why do most major pujas, vratas and spiritual absorptions takes place during Chaturmasya? This sparked a 30 to 40 minutes discussion. At the end, he requested to do a detailed video of Chaturmasya, that too in Kannada language. ನಾವು ಶುರು ಮಾಡೋಣ. ಚತುರ್ಮಾಸ್ಯ ಶ್ರೀ ಮಹಾವಿಷ್ಣುವಿನ ಯೋಗ ನಿದ್ರೆ ಮತ್ತು ದೈವಿಕ ಆಡಳಿತದ ರಹಸ್ಯ. ಭಗವಾನ್ ಶ್ರೀ ಮಹಾವಿಷ್ಣುವಿನ 4 ತಿಂಗಳು ಕ್ಷೀರಸಾಗರದಲ್ಲಿ ಯೋಗ ನಿದ್ರೆಗೆ ತೆರಳಿದಾಗ ವಿಶ್ವದಲ್ಲಿ ಸ್ಥಿತಿ ಏನಾಗುತ್ತದೆ? ಆ ಅವಧಿಯಲ್ಲಿ ವಿಶ್ವದ ಪಾಲನೆ ಮತ್ತು ರಕ್ಷಣೆ ಜವಾಬ್ದಾರಿಯನ್ನು ಯಾರು ತೆಗೆದುಕೊಳ್ಳುತ್ತಾರೆ ಎಂಬುದು ಪ್ರಶ್ನೆ. ಸನಾತನ ಧರ್ಮದಲ್ಲಿ ಆಷಾಢ ಶುಕ್ಲ ಏಕಾದಶಿಯನ್ನು ದೇವಶಯನಿ ಏಕಾದಶಿ ಎಂದು ಕರೆಯುತ್ತಾರೆ. ಈ ದಿನದಿಂದ ಶ್ರೀ ಮಹಾವಿಷ್ಣು ಆದಿಶೇಷನ ಮೇಲೆ ಕ್ಷೀರಸಾಗರದಲ್ಲಿ ಯೋಗ ನಿದ್ರೆಯನ್ನು ಪ್ರವೇಶಿಸುತ್ತಾರೆ. ಈ 4 ತಿಂಗಳ ಅವಧಿಯನ್ನು ಚಾತುರ್ಮಾಸ್ಯ ಎಂದು ಕರೆಯಲಾಗುತ್ತದೆ. ಇಲ್ಲಿ ನಿದ್ರೆ ಎಂದರೆ ಸಾಮಾನ್ಯ ನಿದ್ರೆ ಅಲ್ಲ, ಅದು ಯೋಗ ನಿದ್ರೆ. ಸೃಷ್ಟಿಯ ಕಾರ್ಯ ನಿರಂತರವಾಗಿ ನಡೆಯುತ್ತಲೇ ಇರುತ್ತದೆ. ಆದರೆ ಭಗವಂತನು ತನ್ನ ಬಾಹ್ಯ ಲೀಲೆಯನ್ನು ಕಡಿಮೆ ಮಾಡಿ ಆಂತರಿಕ ದೈವಿಕ ಚೈತನ್ಯದಲ್ಲಿ ಸ್ಥಿತನಾಗಿರುತ್ತಾನೆ. ಇದರಿಂದ ಪುರಾಣಗಳ ಪ್ರಕಾರ ಭಗವಾನ್ ಶ್ರೀ ಮಹಾವಿಷ್ಣುವು ಯೋಗ ನಿದ್ರೆಯಲ್ಲಿ ಇರುವ ಅವಧಿಯಲ್ಲಿ ಅಧರ್ಮ ಮತ್ತು ನಕಾರಾತ್ಮಕ ಶಕ್ತಿಗಳು ಹೆಚ್ಚು ಪ್ರಬಲವಾಗಿರುತ್ತವೆ ಎಂದು ಹೇಳಲಾಗಿದೆ. ಆದ್ದರಿಂದ ಈ ಚಾತುರ್ಮಾಸ್ಯ ಅವಧಿಯಲ್ಲಿ ಭಕ್ತರು ಹೆಚ್ಚು ಜಾಗರೂಕರಾಗಿ ಆಧ್ಯಾತ್ಮಿಕ ಜೀವನವನ್ನು ನಡೆಸಬೇಕು ಎಂದು ಶಾಸ್ತ್ರಗಳು ಉಪದೇಶಿಸುತ್ತವೆ. ಈ ಅವಧಿಯಲ್ಲಿ ವ್ರತ, ಉಪವಾಸ, ಜಪ, ಧ್ಯಾನ, ದೇವತಾ ಆರಾಧನೆ, ದಾನ, ಪಾರಾಯಣ, ಸತ್ಸಂಗ ಮತ್ತು ಧರ್ಮಾಚರಣೆಗಳನ್ನು ಶ್ರದ್ಧೆಯಿಂದ ಆಚರಿಸುವುದು ಅತ್ಯಂತ ಪುಣ್ಯಕರವೆಂದು ಪರಿಗಣಿಸಲಾಗಿದೆ. ಚಾತುರ್ಮಾಸ್ಯದ ಆರಂಭದಲ್ಲಿ ಬರುವ ಗುರುಪೂರ್ಣಿಮೆ ಜ್ಞಾನಕ್ಕೆ ಸಮರ್ಪಿತ ದಿನವಾಗಿದೆ. ಈ ದಿನ ವೇದವ್ಯಾಸ ಮಹರ್ಷಿ, ದೇವಗುರು ಬೃಹಸ್ಪತಿ ಮತ್ತು ಗುರು ಪರಂಪರೆಯರನ್ನು ಸ್ಮರಿಸಿ ಪೂಜಿಸಲಾಗುತ್ತದೆ. ಆಧ್ಯಾತ್ಮಿಕ ಜೀವನದಲ್ಲಿ ಗುರುವಿನ ಕೃಪೆಯೇ ಭಗವಂತನ ಕೃಪೆಗೆ ದಾರಿ ಎಂದು ಶಾಸ್ತ್ರಗಳು ತಿಳಿಸುತ್ತವೆ. ತದನಂತರ ಶ್ರಾವಣ ಮಾಸ ಅಂದರೆ ಶಿವಾನುಗ್ರಹದ ಕಾಲ. ಶ್ರಾವಣ ಮಾಸದಲ್ಲಿ ಪರಮಶಿವನಿಗೆ ಅತ್ಯಂತ ಪ್ರಿಯವಾದ ತಿಂಗಳು ಎಂದು ಪರಿಗಣಿಸಲಾಗಿದೆ. ಭಕ್ತರು ರುದ್ರಾಭಿಷೇಕ, ಬಿಲ್ವಾರ್ಚನೆ, ಸೋಮವಾರದ ವ್ರತ, ಕಾವಡಿ ಸೇವೆ ಮುಂತಾದ ಶಿವೋಪಾಸನೆಯನ್ನು ಆಚರಿಸಲಾಗುತ್ತದೆ. ಈ ಒಂದು ಮಾಸವು ತ್ಯಾಗ, ಶುದ್ಧಿ ಮತ್ತು ವೈರಾಗ್ಯದ ಸಂಕೇತವಾಗಿದೆ. ಇದರ ಜೊತೆಗೆ ನಾವು ವರಮಹಾಲಕ್ಷ್ಮಿ ವ್ರತ, ಶ್ರಾವಣ ಪೌರ್ಣಮಿ ಅಂಡ್ ಜಂಜಾಲ ಪೌರ್ಣಮಿ, ಮಂಗಳ ಗೌರಿ ವ್ರತವನ್ನು ಅದ್ದೂರಿಯಾಗಿ ಆಚರಿಸುತ್ತೇವೆ. ತದನಂತರ ಭಾದ್ರಪದ ಮಾಸ. ಭಾದ್ರಪದ ಶುಕ್ಲ ಚತುರ್ಥಿಯಂದು ವಿಘ್ನ ವಿನಾಶಕ ಶ್ರೀ ಗಣೇಶನು ಭೂಲೋಕಕ್ಕೆ ಆಗಮಿಸುತ್ತಾನೆ. 10 ದಿನಗಳ ಕಾಲ ಗಣಪತಿ ಆರಾಧನೆಯ ಮೂಲಕ ಜ್ಞಾನ, ಬುದ್ಧಿ, ಸಿದ್ಧಿ ಮತ್ತು ಶುಭಾರಂಭಕ್ಕಾಗಿ ಪ್ರಾರ್ಥಿಸಲಾಗುತ್ತದೆ. ಗಣೇಶೋತ್ಸವದ ನಂತರ ಬರುವ ಪಿತೃಪಕ್ಷವು ಪೂರ್ವಜರನ್ನು ಸ್ಮರಿಸುವ ಪವಿತ್ರ ಕಾಲವಾಗಿದೆ. ತರ್ಪಣ, ಶ್ರಾದ್ದ ಮತ್ತು ದಾನ ಧರ್ಮದ ಮೂಲಕ ಪಿತೃದೇವತೆಗಳನ್ನು ತೃಪ್ತಿಪಡಿಸಿ ಅವರ ಆಶೀರ್ವಾದವನ್ನು ಪಡೆಯಲಾಗುತ್ತದೆ. ಪಿತೃ ಋಣವನ್ನು ತೀರಿಸಲು ಇದು ಅತ್ಯಂತ ಮಹತ್ವದ ಅವಧಿಯಾಗಿದೆ. ಪಿತೃಪಕ್ಷದ ನಂತರ ಶಾರದಾ ನವರಾತ್ರಿ ಆರಂಭವಾಗುತ್ತದೆ. ಈ 9 ದಿನಗಳಲ್ಲಿ ದುರ್ಗಾದೇವಿಯ ನವಸ್ವರೂಪಗಳನ್ನು ಆರಾಧಿಸಲಾಗುತ್ತದೆ. ದುರ್ಗಾ, ಲಕ್ಷ್ಮಿ ಮತ್ತು ಸರಸ್ವತಿಯ ಉಪಾಸನೆಯ ಮೂಲಕ ಅಜ್ಞಾನ, ದಾರಿದ್ರ್ಯ ಮತ್ತು ಅಶಕ್ತಿಯನ್ನು ನಿವಾರಿಸಿ ಧೈರ್ಯ, ಐಶ್ವರ್ಯ ಮತ್ತು ಜ್ಞಾನವನ್ನು ಸಂಪಾದಿಸಲಾಗುತ್ತದೆ. ನಂತರ ಮಹಾಲಕ್ಷ್ಮಿ ಆರಾಧನೆ ಮತ್ತು ದೀಪಾವಳಿ ಆಚರಣೆ ನಡೆಯುತ್ತದೆ. ಮನೆಯನ್ನು ಸ್ವಚ್ಛಗೊಳಿಸಿ ದೀಪಗಳನ್ನು ಬೆಳಗಿಸುವುದು ಹೊರಗಿನ ಕತ್ತಲೆಯನ್ನು ಹೋಗಲಾಡಿಸಿ ಅಂತರಂಗದ ಅಜ್ಞಾನವನ್ನು ದೂರ ಮಾಡುವ ಸಂಕೇತವಾಗಿದೆ. ಈ ದಿನಗಳಲ್ಲಿ ಧನ, ಧಾನ್ಯ, ಐಶ್ವರ್ಯ ಮತ್ತು ಮಂಗಳಕ್ಕಾಗಿ ಮಹಾಲಕ್ಷ್ಮಿಯನ್ನು ಪೂಜಿಸಲಾಗುತ್ತದೆ. ದೀಪಾವಳಿಯ ಸಂದರ್ಭದಲ್ಲಿ ಕುಬೇರ ದೇವರು ದೇವತೆಗಳ ನಿಧಿಪಾಲಕ ಸಹ ಪೂಜಿಸಲ್ಪಡುತ್ತಾರೆ. ಕುಬೇರ ಆರಾಧನೆಯ ಉದ್ದೇಶ ಕೇವಲ ಧನವನ್ನು ಪಡೆಯುವುದಲ್ಲ, ಧರ್ಮಪರವಾಗಿ ಸಂಪತ್ತನ್ನು ಸಂಪಾದಿಸಿ ಸಮಾಜದ ಹಿತಕ್ಕಾಗಿ ಬಳಸುವ ಮನೋಭಾವವನ್ನು ಬೆಳೆಸುವುದಾಗಿದೆ. ನಂತರ ಕಾರ್ತಿಕ ಶುಕ್ಲ ಏಕಾದಶಿ ಅಂದರೆ ದೇವೋತ್ಥಾನಿ ಏಕಾದಶಿ ಎಂದು ಶ್ರೀ ಮಹಾವಿಷ್ಣುವು ಯೋಗ ನಿದ್ರೆಯಿಂದ ಎಚ್ಚರಗೊಳ್ಳುತ್ತಾರೆ. ಈ ದಿನದಿಂದ ವಿವಾಹ, ಗೃಹ ಪ್ರವೇಶ, ಯಜ್ಞಾದಿ ಶುಭ ಕಾರ್ಯಗಳನ್ನು ಮತ್ತೆ ಆರಂಭವಾಗುತ್ತದೆ. ತುಳಸಿ ವಿವಾಹವೂ ಇದೇ ಅವಧಿಯಲ್ಲಿ ಆಚರಿಸಲಾಗುತ್ತದೆ.
ಚತುರ್ಮಾಸ್ಯವು ದೇವರುಗಳು ಒಬ್ಬೊಬ್ಬರ ನಂತರ ಒಬ್ಬೊಬ್ಬರು ಪಾಲನೆ ಮಾಡುತ್ತಾರೆ ಎಂಬುದನ್ನು ಅಕ್ಷರಶಃ ಅರ್ಥೈಸುವುದಕ್ಕಿಂತ ವರ್ಷದ ವಿವಿಧ ಕಾಲದಲ್ಲಿ ವಿವಿಧ ದೈವಿಕ ತತ್ವಗಳನ್ನು ಆರಾಧಿಸಲು ಸನಾತನ ಧರ್ಮವು ರೂಪಿಸಿರುವ ಆಧ್ಯಾತ್ಮಿಕ ಸಾಧನಾ ಚಕ್ರವೆಂದು ಅರ್ಥ ಮಾಡಿಕೊಳ್ಳುವುದು ಸೂಕ್ತ. ಪ್ರತಿಯೊಂದು ಹಬ್ಬ ಮತ್ತು ಪ್ರತಿಯೊಂದು ದೇವತೆಯ ಆರಾಧನೆಯು ಮಾನವನ ಜೀವನದಲ್ಲಿ ಜ್ಞಾನ, ಶುದ್ಧಿ, ಭಕ್ತಿ, ಕರ್ತವ್ಯ, ಕೃತಜ್ಞತೆ, ಶಕ್ತಿ, ಐಶ್ವರ್ಯ ಮತ್ತು ಧರ್ಮವನ್ನು ಬೆಳೆಸುವ ಒಂದು ಆಧ್ಯಾತ್ಮಿಕ ಪ್ರಯಾಣವಾಗಿದೆ. ಇವೆಲ್ಲವೂ ಒಂದೆತ್ತಾದರೆ ಚಾತುರ್ಮಾಸ್ಯವು ಕೇವಲ ಧಾರ್ಮಿಕ ಆಚರಣೆಯಲ್ಲ. ಇದು ಪ್ರಕೃತಿ, ಆರೋಗ್ಯ, ಪರಿಸರ ಮತ್ತು ಮಾನವನ ಜೀವನ ಶೈಲಿಯನ್ನು ಗಮನದಲ್ಲಿಟ್ಟುಕೊಂಡು ನಮ್ಮ ಋಷಿಮುನಿಗಳು ರೂಪಿಸಿದ್ದ ವೈಜ್ಞಾನಿಕ ಹಾಗೂ ಆಧ್ಯಾತ್ಮಿಕ ಜೀವನದ ಪದ್ಧತಿಯಾಗಿದೆ. ಮಳೆಗಾಲದಲ್ಲಿ ಉಂಟಾಗುವ ದೈಹಿಕ ಮತ್ತು ಪರಿಸರದ ಬದಲಾವಣೆಗಳಿಗೆ ಅನುಗುಣವಾಗಿ ಈ ನಿಯಮಗಳನ್ನು ಪಾಲಿಸಲು ಶಾಸ್ತ್ರಗಳು ಸೂಚಿಸಿವೆ. ಚಾತುರ್ಮಾಸ್ಯವು ಮಳೆಗಾಲದಲ್ಲಿ ಬರುವುದರಿಂದ ಈ ಸಮಯದಲ್ಲಿ ತೇವಾಂಶ ಹೆಚ್ಚಾಗಿ ರೋಗಾಣುಗಳು ವೇಗವಾಗಿ ಹರಡುತ್ತವೆ ಮತ್ತು ಜೀರ್ಣಶಕ್ತಿ ದುರ್ಬಲವಾಗುತ್ತದೆ. ಆದ್ದರಿಂದ ಉಪವಾಸ, ಸಾತ್ವಿಕ ಆಹಾರ, ನಿಯಮಿತ ಜೀವನ ಶೈಲಿ ಮತ್ತು ಆಧ್ಯಾತ್ಮಿಕ ಸಾಧನೆಯನ್ನು ನಮ್ಮ ಋಷಿಗಳು ಸೂಚಿಸಿದ್ದಾರೆ. ಅಲ್ಲದೆ ಮಳೆಗಾಲವು ಅನೇಕ ಸಸ್ಯ ಜೀವಿಗಳ ಸಂತಾನೋತ್ಪತ್ತಿಯ ಕಾಲವಾಗುವುದರಿಂದ ಸಂಚಾರವನ್ನು ಕಡಿಮೆ ಮಾಡುವ ಮೂಲಕ ಪರಿಸರ ಮತ್ತು ಜೀವ ಸಂರಕ್ಷಣೆ ಸಹಕಾರಿಯಾಗುತ್ತದೆ. ಹೀಗಾಗಿ ಚತುರ್ಮಾಸ್ಯವು ಆರೋಗ್ಯ, ಪರಿಸರ ಸಂರಕ್ಷಣೆ ಮತ್ತು ಆಧ್ಯಾತ್ಮಿಕ ಶಕ್ತಿ ಈ ಮೂರನ್ನೂ ಸಮನ್ವಯಗೊಳಿಸುವ ವೈಜ್ಞಾನಿಕ ಹಾಗೂ ಆಧ್ಯಾತ್ಮಿಕ ಜೀವನ ಪದ್ಧತಿಯಾಗಿದೆ. ಇದಿಷ್ಟೇ ಅಲ್ಲದೆ ಚಾತುರ್ಮಾಸ್ಯವು ಕೇವಲ ಧಾರ್ಮಿಕ ಆಚರಣೆಯಲ್ಲ. ಇದು ಆರೋಗ್ಯವನ್ನು ಕಾಪಾಡುವ ಆಯುರ್ವೇದ, ಪ್ರಕೃತಿಯನ್ನು ರಕ್ಷಿಸುವ ಪರಿಸರ ವಿಜ್ಞಾನ, ಮನಸ್ಸನ್ನು ಶಾಂತಿಗೊಳಿಸುವ ಮನೋವಿಜ್ಞಾನ ಮತ್ತು ಆತ್ಮೋನ್ನತಿಗೆ ದಾರಿಯಾಗುವ ಆಧ್ಯಾತ್ಮಿಕ ಸಾಧನೆ. ಇವೆಲ್ಲವನ್ನೂ ಒಂದೇ ಸೂತ್ರದಲ್ಲಿ ಬಂಧಿಸಿರುವ ಭಾರತದ ಪ್ರಾಚೀನ ಜ್ಞಾನ ಪರಂಪರೆಯ ಅಮೂಲ್ಯ ಕೊಡುಗೆಯಾಗಿದೆ ಈ ಒಂದು ಚತುರ್ಮಾಸ್ಯ. ಶ್ರೀ ಗುರುಭ್ಯೋ ನಮಃ.